ಕೇಂದ್ರ ಬೃಹತ್ ಕೈಗಾರಿಕೆ ಮತ್ತು ಉಕ್ಕು ಸಚಿವ ಎಚ್.ಡಿ. ಕುಮಾರಸ್ವಾಮಿ ಹಾಗೂ ರೈಲ್ವೆ ಖಾತೆ ರಾಜ್ಯ ಸಚಿವ ವಿ. ಸೋಮಣ್ಣ ಜಂಟಿಯಾಗಿ ಇಂದು ಬೆಂಗಳೂರಿನ ಸಂಗೊಳ್ಳಿ ರಾಯಣ್ಣ ರೈಲು ನಿಲ್ದಾಣದಿಂದ ಮೈಸೂರಿನವರೆಗೆ ವಿಂಡೋ ಟ್ರೇಲಿಂಗ್ ಪರಿವೀಕ್ಷಣೆ ನಡೆಸಿದರು. ಈ ವೇಳೆ ಕೇಂದ್ರ ಬೃಹತ್ ಕೈಗಾರಿಕಾ ಮತ್ತು ಉಕ್ಕು ಸಚಿವ ಎಚ್.ಡಿ. ಕುಮಾರಸ್ವಾಮಿ ಹಾಗೂ ರೈಲ್ವೆ ಖಾತೆ ರಾಜ್ಯ ಸಚಿವ ವಿ. ಸೋಮಣ್ಣ ಬೆಂಗಳೂರಿನ ಸಂಗೊಳ್ಳಿ ರಾಯಣ್ಣ ರೈಲು ನಿಲ್ದಾಣದಿಂದ ಮೈಸೂರುವರೆಗೆ ಜಂಟಿ ಪ್ರಯಾಣ ಕೈಗೊಂಡು ಪರಿಶೀಲಿಸಿದರು. ಈ ವೇಳೆ ಸುದ್ದಿಗಾರರೊಂದಿಗೆ ವಿ. ಸೋಮಣ್ಣ 1,900 ಕೋಟಿ ರೂಪಾಯಿ ವೆಚ್ಚದಲ್ಲಿ 61 ನಿಲ್ದಾಣಗಳನ್ನು ಮೇಲ್ದರ್ಜೆಗೆ ಏರಿಸಲಾಗುತ್ತಿದ್ದು, ಈಗಾಗಲೇ 23 ನಿಲ್ದಾಣಗಳ ಕೆಲಸ ಮುಗಿದಿದೆ ಎಂದು ಮಾಹಿತಿ ನೀಡಿದರು. ಸಾಮಾನ್ಯ ಜನರ ಪ್ರಯಾಣದಲ್ಲಿ ರೈಲ್ವೆ ತುಂಬಾ ಅತ್ಯುತ್ತಮವಾದ ಕೆಲಸವನ್ನು ಮಾಡ್ತಾ ಇದೆ. ನಾನು ನಾಲ್ಕಲ್ಲ ಸುಮಾರು 1,900 ಕೋಟಿಯಲ್ಲಿ 61 ರೈಲ್ವೆ ಸ್ಟೇಷನ್ಗಳು ಅಪ್ಗ್ರೇಡ್ ಆಗ್ತಾ ಇದೆ. ಅದರೊಳಗೆ ಈಗಾಗಲೇ 23 ಮುಗಿದಿದೆ, ಇನ್ನು ಬಾಕಿಯೂ ಕೂಡ ತಗೋತಾ ಇದೆ. ಎಚ್.ಡಿ. ಕುಮಾರಸ್ವಾಮಿ ಬೆಂಗಳೂರು ಮೈಸೂರು ಮಾರ್ಗದಲ್ಲಿ ಪ್ರಯಾಣಿಕರ ಸಮಸ್ಯೆಗಳಿಗೆ ಸ್ಪಂದಿಸಲು ಆದ್ಯತೆ ನೀಡಲಾಗುವುದು. ರೈಲು ನಿಲುಗಡೆ ಹಾಗೂ ಸೌಲಭ್ಯಗಳ ಕುರಿತು ಸಾರ್ವಜನಿಕರಿಂದ ಹಲವು ವರ್ಷಗಳಿಂದ ಬೇಡಿಕೆ ಇದೆ. ಪ್ರಯಾಣದ ನಡುವೆ ಪ್ರಯಾಣಿಕರ ಮನವಿ ಆಲಿಸಲಾಗುವುದು ಎಂದು ತಿಳಿಸಿದರು. ನಿಲ್ದಾಣಗಳಲ್ಲಿ ರೈಲು ನಿಲ್ಲಿಸತಕ್ಕಂಥ ವಿಷಯದಲ್ಲೂ ಹಲವಾರು ರೀತಿಯ ಒತ್ತಡಗಳಿದೆ. ಆ ದೃಷ್ಟಿಯಿಂದ ಇವತ್ತು ಸೋಮಣ್ಣ ಅವರ ಜೊತೆಯಲ್ಲಿ ನಾವು ಜನಪ್ರತಿನಿಧಿಗಳು ಒಂದು ಸರ್ವೆ ಮಾಡತಕ್ಕಂಥದ್ದಕ್ಕೆ ನಮ್ಮ ರೈಲ್ವೆ ಇಲಾಖೆಯ ಅಧಿಕಾರಿಗಳ ಜೊತೆಯಲ್ಲಿ ಇವತ್ತಿನ ದಿನ ಈ ಕಾರ್ಯಕ್ರಮ ಆಗುತ್ತೆ. ಸಂಸದ ಯದುವೀರ ಶ್ರೀಕಂಠದತ್ತ ಒಡೆಯರ್ ಎರಡೂ ಮಹಾನಗರಗಳ ನಡುವಿನ ಮಾರ್ಗವನ್ನು ಇನ್ನಷ್ಟು ಪ್ರಯಾಣಿಕ ಸ್ನೇಹಿಯಾಗಿ ಪರಿವರ್ತಿಸಲು ಒತ್ತು ನೀಡಲಾಗುವುದು ಎಂದು ತಿಳಿಸಿದರು. ಜೊತೆಗೆ ಮಂಡ್ಯ ಒಂದು ನಿಲ್ದಾಣದಲ್ಲೂ ನಾವು ಸ್ಟಾಪ್ ಮಾಡಿ ಅದರದ್ದು ಒಂದು ಸಣ್ಣ ವೀಕ್ಷಣೆ ಮಾಡುವಂಥದ್ದು ಮತ್ತು ನಂತರ ಮೈಸೂರು ರೈಲ್ವೆ ನಿಲ್ದಾಣದ ಒಂದು ವೀಕ್ಷಣೆ ಮಾಡುವಂಥದ್ದು ಇವತ್ತು ಕೆಲಸ ಆಗುತ್ತೆ. ಅತ್ಯಂತ ಅವಶ್ಯಕವಾದದ್ದು, ಯಾಕಂದರೆ ಪದೇ ಪದೇ ಇಂಥ ಒಂದು ಏನು ಡ್ಯೂ ಡಿಲಿಜೆನ್ಸ್ ಒಂದು ಪ್ರಕ್ರಿಯೆ ನಡೆಯುವಂಥದ್ದು ಒಳ್ಳೆಯದು. ಮಾರ್ಗದುದ್ದಕ್ಕೂ ರಾಮನಗರ, ಚನ್ನಪಟ್ಟಣ, ಹನಕೆರೆ, ಮಂಡ್ಯ ಸೇರಿದಂತೆ ವಿವಿಧ ನಿಲ್ದಾಣಗಳಲ್ಲಿ ಪಕ್ಷದ ಕಾರ್ಯಕರ್ತರು ಹಾಗೂ ಸಾರ್ವಜನಿಕರು ಸಚಿವರನ್ನು ಆತ್ಮೀಯವಾಗಿ ಸ್ವಾಗತಿಸಿ ಮನವಿ ಪತ್ರ ಸಲ್ಲಿಸಿದರು.